ಇವಳೆ ತಾಳಿ ಕಟ್ಟಿಸ್ಕೊಂಡು ಈಗ ಇವಳೆ ದೂರ್ ಕೊಡ್ತಾವಳೆ. ಹಿಡ್ಕೊಂಡ್ ವಾಗದೆ ಆದ್ರೆ ಮೊದ್ಲು ಇವಳನ್ನ ಇಟ್ಕೊಂಡ್ ವಾಗಿ. ಅದನ್ನೆಲ್ಲ ಮಾಡ್ತಾ ಇರಕ್ಕೆ ಇವಾಗ ಟೈಮ್ ಇಲ್ಲ ರೀ. ಕಾನೂನು ಪ್ರಕಾರ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಕಾನೂನು ಪ್ರಕಾರ ಯಾವ್ದನ್ನು ಮಾಡಿ ಇವ್ರಿಗೆ ಅಭ್ಯಾಸ ಇಲ್ವಲ್ಲ ಸರ್. ಕೊಡಲಿ. ಇಂಥ ಶಾಪ ನೀಡೋ ಪಾಪ ನಮ್ದೇನಿದೆ, ನೀ ಹೇಳು ನೀ ಕೇಳು ಇದು ನ್ಯಾಯವೇ? ಬರಲೇ. ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ ಕೊಡ್ಲಿಕ್ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಬನ್ನಿ 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 ಬನ್ನಿ. ಅಮ್ಮರೇ ನಮಸ್ತೆ. ನಮಸ್ಕಾರ, ಕುಂತ್ಕೊಳ್ಳಿ. ಕಡೆಗೂ ನಾನ್ ನಿಮ್ತವ ಸಹಾಯ ಕೇಳೋಂತ ಪರಿಸ್ಥಿತಿ ಬಂದೇ ಬಿಡು. ನನಗೆ ನಿಮ್ ಕಾನೂನು ಕೋರ್ಟು ಗೀಟು ಇದ್ರನಾಗೆಲ್ಲ ನಂಬಿಕೆ ಇಲ್ಲ. ಆದ್ರೂ ಹೇಳ್ತೀನಿ, ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಪೊಲೀಸಪ್ಪ ನಮ್ ಕಂಟಿನ ಬಂದ್ಸಿ ಕರ್ಕೊಂಡ್ವಾಗ ಇನ್ ಅರ್ಧ ಗಂಟೆನಾಗೆ ನನ್ ಮಗ ನನ್ ಮನೆಯಾಗಿರ್ಬೇಕು. ನಾಳೆ ಅಷ್ಟೊತ್ತಿಗೆ ಆ ಪೊಲೀಸಪ್ಪ ಬೇರೆ ಊರ್ನಾಗಿರ್ಬೇಕು. ಅದ್ಯೋಟೆ ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ನಮ್ ಕಂಟಿ ಜೈಲಿಗೆ ಹೋಗ್ಬಾರ್ದು. ಯೋಚನೆ ಮಾಡ್ಬಿಡಿ ಅಮ್ಮವ್ರೆ, ಆ ವಿಷಯ ನಮಗ್ ಬಿಡಿ, ನಾವು ನೋಡ್ಕೋತೀವಿ. ಆಯ್ತಾಯ್ತು, ಒಳ್ಳೆ ಈಗ್ಲೇ ಹೋಗಿ ಕಂಟಿನ ಬಿಡ್ಸ್ಕೊಂಡ್ ಬನ್ನಿ. ಒಳ್ಳೆ ಸರಿ ಅಮ್ಮ. ಬರ. ನಿಮ್ ಸಾಹೇಬ್ರ ತಲೆ ಮ್ಯಾಕ್ ಮಾತ್ರ ಏನಿಲ್ಲ ಅನ್ಕೊಂಡಿದ್ದೆ, ತಲೆ ಒಳಕು ಏನು ಇಲ್ವಲ್ರಯ್ಯ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಿ ಬಂದಿದ್ಯೆ? ಈ ವಿಷಯ ಬಂಗಾರಮ್ಮನವ್ರಿಗೇನಾರ ಗೊತ್ತಾದ್ರೆ ಯಪ್ಪ ಏನಾಯ್ತದೆ ಗೊತ್ತಾ? ಅವಳು ಮುಂದೆನೆ ಅವಳ ಮಗನ ಅರೆಸ್ಟ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಏನಂತ ಹೇಳಿ. ನೋಡಿ ಮತ್ತೆ ನೀವೆಲ್ಲ ಸೇರಿ ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೇಕು ಅಂತಿದ್ರೆ ಇವಳ ಸಮಸ್ಯೆನ 100 ಪಟ್ಟು ದಂಡದ್ ಮಾಡಿ ಬಂದವಳೆ. ಶುರು ಮಾಡಿದವಳು, ಅದಕ್ಕೆ ನಾನ್ ಶಿಕ್ಷೆ ಕೊಡಿಸ್ತಿದ್ದೀನಿ ಅಷ್ಟೇ. ಈ ಶಿಕ್ಷೆಲಿ ನಿಂದು ತೆಪ್ಪೈತೆ. ಆ ಹುಡುಗನ ನೀನು ಪಿರತಿ ಮಾಡಿದ್ದೆ ತಾನೆ? ಆ ತಪ್ಪಿಗೆ ಎಕ್ಸಾಮ್ ಬರ್ದೆ ನಾನು ಅನುಭವಿಸ್ತಿದ್ದೀನಲ್ಲವ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನ್ ಬೇಕು? ಅವ್ವ, ನಿನ್ ಮಾತನ್ನ ನಾನು ಮೀರಿಲ್ಲ. ಈ ತಾಳಿನ ತೆಗಿಬೇಡ ಅಂದೆ, ನಾನ್ ತೆಗ್ದಿಲ್ಲ. ಆದ್ರೆ ಇದು ನನ್ ಕುತ್ತಿಗೆಲಿರೋವರೆಗೂ ಆ ಅಮ್ಮ ಮಗಂಗೆ ನರ್ಕ ತೋರಿಸ್ತೀನಿ. ಸ್ನೇಹ,
ಪುಟ್ಟಕ್ಕ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಸಮಯದಾಗೆ ಪಂಚಾಯತಿ ಕರೆದ್ರೆ ಮುಂದೆ ದೊಡ್ಡ ಅನಾಹುತನೇ ಆಗ್ಬೋದು ಅಂತ ನನಗೆ ಅನಿಸ್ತೈತೆ. ಬಂಗಾರಮ್ಮ ಮಗನ್ನೇ ಅರೆಸ್ಟ್ ಮಾಡಿಸೋಳ, ಮುಂದೆ ಏನೇನಾಗ್ತದೋ. ಆ ಅಮ್ಮ ಸುಮ್ಮನೆ ಬಿಡ್ತಾಳ? ಪುಟ್ಟಕ್ಕ, ಸ್ನೇಹನ್ ಕೋಪ ತಣ್ಣಗಾಗ ಗಂಟ ಕಾದ್ರೆ ಸಮಸ್ಯೆ ದೊಡ್ಡದಾಗ್ತದೆ. ಮೊದಲು ಸ್ನೇಹಿತ ಮಾತಾಡಿ ಅವ್ರ ಜೊತೆ ಸಮಾಧಾನಕ್ಕೆ ಬರೋಕ್ಕೆ ಕೇಳು. ಅವಳು ಈ ಮದುವೆನ ಒಪ್ಪಾಕಿಲ್ಲ ಅಂದ್ರೂ ಪರವಾಗಿಲ್ಲ ಪುಟ್ಟಕ್ಕ, ಆದರೆ ಬಂಗಾರಮ್ಮಂತವ ದ್ವೇಷ ಕಟ್ಕೊಳ್ಳೋದು ಒಳ್ಳೇದಲ್ಲ. ನೋಡ್ರೆ, ನಿಮ್ಮ ಮಗ ಒಳಗಡೆ ಫಿಟ್ ಆಗಿರೋದು ಯಾವುದೋ ಬಡ್ಡಿ ವ್ಯವಹಾರದಲ್ಲೋ ಕಳ್ಳತನ ಮಾಡಿನೋ ಇಂಥದ್ರಲ್ಲ. ಹುಡುಗಿ ವಿಚಾರಕ್ಕೆ. ಒಂದು ಹುಡುಗಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಫೋರ್ಸ್ಫುಲ್ ಮ್ಯಾರೇಜ್ ಅಂಡ್ ಫ್ರಾಡ್. ಏನ್ ಶಿಕ್ಷೆ ಗೊತ್ತಾ? ಕೇಳಿ ಇವ್ರನ್ನ. ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವ್ರಿರುತ್ತಂತೆ. ಇದನ್ನ ದೊಡ್ಡವರೇ ಹೇಳ್ಕೊಟ್ಟಿದ್ದು. ಆದ್ರೆ ನಿಮ್ಮ ಮಗ ದೊಡ್ಡವ್ರ ಮಾತು ಕೇಳ್ಬೇಕಲ್ಲ. ನೀನ್ ನನ್ನ ಮಗನ ಬಗ್ಗೆ ಏಳದ್ನ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಈ ಲಾರಿ ಕೊಡೋ ಕಾಜ್ಗ ತಗೊಂಡು ಮೊದ್ಲು ನನ್ನ ಮಗನ ಆಚೆ ಬಿಡು. ನೀವು ಒಂದು ಹೆಣ್ಣಾಗಿ ಈ ಮಾತು ಹೇಳ್ಬೋದಾ ಬಂಗಾರಮ್ಮನವ್ರೆ? ನನ್ನ ಮಗನ ಬಿಡ್ಸಕ್ಕಾಯ್ತದೋ ಇಲ್ವೋ? ನಿಮ್ಮ ನೋವನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಒಂದು ಸಜೆಷನ್ ಕೊಡ್ತೀನಿ. ನೀವೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಮ ಮಗನ್ನ ಈಗಲೇ ಬಿಡಿಸ್ಕೊಂಡು ಹೋಗ್ಬೋದು. ನಿಮಗೆ ನನ್ನ ಮೇಲೆ ಕೋಪ, ಏನು ಮಾಡಬೇಕು ಅಂತ ನೀವಂತೂ ನನ್ನನ್ನು ಕೇಳಲ್ಲ. ನಾನೇ ಹೇಳ್ತೀನಿ ನೋಡಿ. ಯಾರು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಏನಾದರೂ ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮ ಮಗನ್ನ ಖಂಡಿತ ಬಿಟ್ಟು ಕಳಿಸ್ತೀನಿ. ಅಲ್ಲಿವರೆಗೂ ನಮ್ಮ ಸುಪರ್ದಲ್ಲೇ ಇರ್ತಾನೆ. ಕ್ಷಮಿಸಿ ಅಮ್ಮೋರೆ, ಆ ಹುಡುಗಿನೇ ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು. ಏನ್ ಬಂಗಾರಮ್ಮ ಇಲ್ಲಿ ಗಂಟ ಬಂದ್ಬಿಟ್ಟವ್ರೆ? ವಿಷಯ ಗೊತ್ತಿಲ್ವೇ? ಈ ಅಮ್ಮನ್ ಮಗನ ಆ ಸ್ನೇಹ ಜೈಲ್ಗಾಕಿಸ್ಬಿಟ್ಟವಳಂತೆ. ಹೌದಾ? ಬನ್ನಿ ಅಮ್ಮರೆ. ಅವಳೆಲ್ಲಿ? ನೀವು ಒಳಗೆ ಬನ್ನಿ ಅಮ್ಮರೆ. ಅವಳೆಲ್ಲಿ ಎಂದೆ? ಕರಿ ಅವಳನ್ನ. ಮನೆ ಒಳಕ್ಕೆ ಅವಳ ಇಲ್ಲ ಎಲ್ಲನ ಬಚ್ಚಿಟ್ಕೊಂಡವಳ? ನನ್ನ ತಾಳ್ಮೆನ ಯಾರು ಹಿಂಗ್ ಪರೀಕ್ಷೆ ಮಾಡಿರ್ಲಿಲ್ಲ ಪುಟ್ಟಕ್ಕ. ಕರಿಯವಳನ್ನ. ಏಯ್ ಬಾರ ಆಚೆಗೆ. ಅಮ್ಮರೇ ದಯಮಾಡಿ ಒಳಗ್ ಬನ್ನಿ, ನಾನು ಅವಳ್తో ಮಾತಾಡ್ತೀನಿ. ಏನಾಯ್ತು? ಸ್ನೇಹ ಶ್ರೀಯವ್ರ ಮಗೆ ದೂರ್ ಕೊಟ್ಟು ಒಳಗಾಕ್ಸ್ಬಿಟ್ಟವಳೆ.
ಅಮ್ಮರೇ, ನೀವು ಒಳಗೆ ಬನ್ನಿ. ಅಲ್ಲಿ ನೋಡಿದ್ರೆ ನಿನ್ನ ಮಗಳು ನನ್ನ ಮಗನ ಜೈಲ್ಗೆ ಹಾಕ್ಸವಳೆ. ನೀನು ನನ್ನ ಕೈ ಹಿಡಿದು ಒಳಗ್ ಬರ್ಮಾಡ್ಕೊಳ್ತಿದ್ಯಾ ಪುಟ್ಟಕ್ಕ? ಅಮ್ಮರೇ, ಅವಳು ಮಾಡಿರೋ ತೆಪ್ಪಿಗೆ ಕ್ಷಮೆ ಕೇಳ್ತೀನಿ. ಇವಳಿಂದಾಗಿ ನನ್ನ ಮಗ ಕಂಟಿ ಅಲ್ಲಿ ಪೊಲೀಸ್ನವ್ರ ಕೈನಾಗೆ ಏಟು ತಿಂತವನೆ. ನೀನು ಕ್ಷಮೆ ಕೇಳ್ಬಿಟ್ರೆ ನಮ್ಗಾಗಿರೋ ಅವಮಾನ, ನನ್ ಮಗಂಗ್ ಬಿದ್ದಿರೋ ಏಟು ಎಲ್ಲ ಸರಿ ಹೋಗ್ಬಿಡ್ತದ ಪುಟ್ಟಕ್ಕ? ನನ್ ಮಗನ್ ಮೈ ಮ್ಯಾಕ್ ಬೀಳೋ ಒಂದೊಂದು ಏಟ್ಗೂ ನಿನ್ನ ಮಗಳು ಉತ್ತರ ಕೊಡ್ಬೇಕಾಯ್ತದೆ. ಒಂದು ಮಾತನ್ನ ಸಂದ ಗೆಪ್ತಿ ಇಟ್ಕೊ ಪುಟ್ಟಕ್ಕ. ಇನ್ಮ್ಯಾಕ್ ನಿಂಗೆ ಮೂವರಲ್ಲ, ಬರೀ ಇಬ್ರು ಹೆಣ್ಮಕ್ಳು ಅಂತ ತಿಳ್ಕೊ. ಅಕ್ಕ ಹೊರಗೆ ಇದ್ದಾಳ, ಅವಳು ಒಳಕ್ಕರಿ, ನೀನು ಇಲ್ಲೇ ಇರು. ಅದ್ ಎಷ್ಟೊತ್ತು ಕೂಗಾಡ್ಬಿಟ್ಟು ಹೋಗ್ತಾಳ ಕೂಗಾಡ್. ಏಯ್, ಈ ಆಟದಿಂದ ನೀನ್ ಏನ್ ಸಾಧಿಸ್ಬೇಕು ಅಂತಿದ್ಯೆ? ಆ ಹುಡುಗನ ಜೈಲ್ಗೆ ಹಾಕ್ಸೋದ್ರಿಂದ ಸಮಸ್ಯೆ ಬಗೆಹರ್ದೋಯ್ತದ? ಮೊದ್ಲು ನೀನ್ ಆಚೆಗೆ ಬಾ, ಅವ್ರ ಹತ್ರ ಕ್ಷಮೆ ಕೇಳಿ ಆ ಹುಡುಗನ ಬಿಡಿಸ್ಕೊಂಬ. ಬಾರೆ. ಹೀಗ್ ಭಯ ಪಡೋರು ಇದಾರೆ ಅಂತ ಗೊತ್ತಾಗೆ ಅವಳು ಇಷ್ಟ ಅಧಿಕಾರ ತೋರ್ಸೋದು. ಸರಿಯಾಗಿ ತಿರುಗಿಸ್ಕೊಡೋರು ಇದಾರೆ ಅಂತ ಗೊತ್ತಾಗ್ಲಿ ಅವಳಿಗೆ. ಅವಳಿಗೆ ಗಿವಳಿಗೆ ಅಂದ್ರೆ ನಿನ್ನೊಳಗೆ ಸೀಳ್ಬಿಡ್ತೀನಿ. ಯೋಟೆ ಆದ್ರೂ ಆ ಹುಡುಗ ನಿನಗ್ ಗಂಡ. ಬಂಗಾರಮ್ಮನವರು ನಿನ್ನ ಅತ್ತೆ. ಏನು ಏನಂದೆ? ಅತ್ತೇನ? ಮಾತುಕೊಂಗ್ ಹೇಳ್ಬೇಡ ಅವ್ವ. ಅದ್ರ ಬದಲು ಮನೆ ಬಿಟ್ಟು ಹೋಗು ಅಂತ ಹೇಳು, ಹೊರಟೋಗ್ತೀನಿ. ಅತ್ತೆ ಅಂತ ಅತ್ತೆ ನಿನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಕೈ ಮುಗಿತೀನಿ ಕಣ್ ಸ್ನೇಹ. ದಯಮಾಡಿ ಆಚೆಗೆ ಬಾ. ಕೊಟ್ಟಿರೋ ದೂರನ ವಾಪಸ್ ತಗತ್ತೀನಿ ಅಂತ ಒಂದು ಮಾತು ಹೇಳು ಸಾಕು. ನನ್ನಿಂದ ಆಗಲ್ಲವ. ಬೇಡ ಕಣ್ ಸ್ನೇಹ, ಬೇಡ ಕಣಬಿ, ಆಟ ಮಾಡ್ಬೇಡ ಕಣವ. ನಿನ್ ಜೀವನ ಹಾಳಾಗೋಯ್ತದೆ ಕಣ್ತಾಯಿ. ಆಟ ಮಾಡ್ಬೇಡ ಅವ್ವ. ಅಕ್ಕ ಹೇಳ್ತಿರೋದು ಸರಿಯಾಗೇ ಇದೆ. ನೀನ್ ಸುಮ್ನೆ ಬಲವಂತ ಮಾಡ್ಬೇಡ. ಆ ಶ್ರೀ, ಆ ಕಂಟಿ ಜೈಲಲ್ಲಿದ್ರೇನೆ ಇವ್ರಿಗೆಲ್ಲ ಬುದ್ಧಿ ಬರೋದು. ಹೋಗಿ ಹೋಗಿ ನಾಚ್ಕೋಗೋ. ಕುಮ್ಮಕ್ ಕೊಡ್ತಲ್ಲ, ಕುಮ್ಮಕ್ಕೋ. ನನ್ ಸಮಸ್ಯೆ ಬಗೆಹರ್ದ ಸಾಕು ಅಂತ ಕಾಯ್ತಾ ಇದ್ದೀನಿ. ಇನ್ನ ಸಮಸ್ಯೆ ಜಾಸ್ತಿ ಮಾಡಕ್ ನೋಡ್ತಾ ಇದ್ದೆ ನೀನು. ಬುದ್ಧಿ ಇಲ್ದೋಳೆ. ಪುಟ್ಟಕ್ಕ ಬಂದೆ ಕಣ್ರವ. ಅಮ್ಮರೇ, ಒಂದ್ ನಿಮಿಷ ಬಂದೆ. ಯೋ ಗೋಪಾಲಯ್ಯ, ಏನ್ರ ಮುಂದೆ ಬಿಟ್ಬಿಟ್ಟು ಹಿಂದೆ ನಿಂತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಹೆಣ್ಸಿನ ಅದು ಬತ್ತಲ್ಲಿ ಇಟ್ಕೋಬೇಕು, ಅದು ಗಂಟು. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೇ. ಪುಟ್ಟಕ್ಕನ ಜೊತೆ ಸರಿಯಾಗಿ ಸಂಸಾರ ಮಾಡಿದ್ರೆ ಇಷ್ಟೆಲ್ಲ ನಡೀತಿತ್ತ? ಕಂಟಿ ಸ್ನೇಹನ್ ಬಗ್ಗೆ ಇವಳು ಬಸ್ತಿಟ್ಟಿದ್ದು ನಿನ್ ನೆಂಡ್ರು. ಇಲ್ಲ ಇಲ್ಲ, ನಂಗೆ ಇದ್ರ ಬಗ್ಗೆ ಏನೇನೋ ಗೊತ್ತಿಲ್ಲ. ಯೋ, ನೀನ್ ಯಾಕೆ ಹೆದರ್ಕಂತ್ಯ? ಏನಂಜಮ್ಮ, ನೀನೇನ ಹೇಳ್ಕ. ನಮ್ಮಮ್ಮವ್ರಿಗೆ ಆಗ್ತಿದ್ದ ಮೋಸನ ಅವ್ರ ಗಮನಕ್ಕೆ ತಂದಿದ್ದು ನಾನೇಯ.
ಏನೀಗ? ಏನ ಮೋಸವ? ಥು, ಎಲ್ಲಿಂದ ಬುತ್ತಿರ ನೀವೆಲ್ಲ? ಇವಳು ಮಗ ತನ್ ಯಾರು ಅಂತಾನೆ ಹೇಳ್ದೆ ಸ್ನೇಹದ ಜೊತೆ ಓಡಾಡ್ದಲ್ಲ, ಅದು ಮೋಸ. ಅಮ್ಮ ಮಾತಾಯಿ, ನಾನೇನೋ ಸವಾಲಾಗ್ತೆ ಅಂತ ನನ್ನ ಮೇಲೆ ಕೂಗಾಡ್ದೆ. ಪಾಪ ಪುಟ್ಟಕ್ಕನ್ಗೆ ಅಪರಾಧಿ ಪಟ್ಟ ಕಟ್ಟೆ. ಇದ್ರಲ್ಲಿ ನಿನ್ನ ಮಗ ಏನು ಬೇರೆ ಚಿಪ್ಪ ಮಗನ? ಅವನ ಬಗ್ಗೆ ಯಾವ ತಕರಾರು ಇಲ್ವಾ ನಿಂಗೆ? ಸಾಕು ಮುಚ್ಚೆ ನಿನ್ನ ಕೊಳಕ ಬಾಯ. ನನ್ನ ಬೆನ್ನಿಂದೆ ಮಾಡೋದ್ನೆಲ್ಲ ಮಾಡ್ಬಿಟ್ಟು ಈಗ ಊರವ್ರ ಮುಂದೆ ನನ್ನ ಮಗಂದೆ ತಪ್ಪು ಅನ್ನಂಗ್ ಮಾತಾಡ್ತಿದ್ಯಾ? ಪುಟ್ಟಕ್ಕ, ನಿನ್ನ ಕಡೆದಾಚಿ ಹೇಳ್ತು. ನಿನ್ ಮಗಳನ್ನ ಕಳ್ಸಿ ನನ್ ಮಗನ್ನ ಬುಡ್ಸಕ್ ಹೇಳ್ತೀಯೋ ಇಲ್ವೋ? ಮಾತಾಡು ಪುಟ್ಟಕ್ಕ. ಅಯ್ಯೋ ಅಮ್ಮೋರೆ, ಅವಳು ಆಗ್ಲೇ ಹೇಳದ್ಲಲ್ಲ, ನಿಮ್ಗೆ ಕಂಡೀಷನ್ ಹಾಕ್ ಮಾಡ್ಕೊಳ್ಳೆ. ನೀವು ಅವಳ ಮಗಳನ್ನ ಸೊಸೆಯಾಗಿ ಒಪ್ಕೊಂಡ್ರಟ್ಟೆಯ ನಿಮ್ ಮಗನ ಬುಡ್ಸೋದು ಅಂತ. ಯವಿ 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 ಯವಿ. ಪುಟ್ಟಕ್ಕ, ಹಂಗಂದ್ಯ ನೀನು? ಸಬಾಷ್, ಸರಿಯಾಗಿ ಹೇಳಿದ್ಯಾ ನೀನು. ನನ್ನ ಮಾತಿನಾಗೆ ಯಾವುದೇ ಬದಲಾವಣೆ ಇಲ್ಲ ಅಮ್ಮವ್ರೆ. ತಪ್ಪು ಮಾಡ್ತಾ ಇದ್ಯಾ ಪುಟ್ಟಕ್ಕ. ಯಾಕೋ ಈಗ ನಿನ್ನ ಮ್ಯಾಕೆ ಅನುಮಾನ ಶುರು ಆಗ್ತೈತೆ. ನೀವು ನನ್ನ ಬಗ್ಗೆ ಏನ್ ತಿಳ್ಕೊಂಡ್ರು ಪರವಾಗಿಲ್ಲ ಅಮ್ಮವ್ರೆ. ಕೆಲವೊಂದ್ ಕಿತ ಹಕ್ಕುಗಳನ್ನ ಬಿಟ್ಕೊಡಕ್ಕಾಗಕ್ಕಿಲ್ಲ. ಈ ವಯ್ಯ ಕಟ್ಟಿರೋ ತಾಳಿ ಇನ್ನ ನನ್ನ ಕೊಳ್ಳಾಗೆ ಐತೆ. ನಿಮ್ ಮಗನು ನನ್ನ ಮಗಳು ವಿರೋಧಿ ಮಾಡವ್ರೆ. ಒಂದಾಗ್ಲಿ ಬಿಡಿ. ಇಲ್ಲ ಅಂದ್ರೆ ನಾನು ಪಂಚಾಯ್ತಿ ಕರಿತೀನಿ. ಏನೇ ಪುಟ್ಟಕ್ಕ, ನಮ್ಮಮ್ಮವ್ರನ್ನೇ ಪಂಚಾಯತಿ ಕರೀತ್ಯಾ? ಏಟೆ ಧೈರ್ಯ ನಿನ್ಗೆ? ಹೌದು, ಅವ್ರ ಪಂಚಾಯತಿಗೆ ಬರ್ಲೇಬೇಕು. ಹೋಗಿ ತಣ್ಣಗೇನಾರ ಕುಡ್ದು ಪ್ಯಾನ್ ಹಾಕೊಂಡು ನೆಮ್ಮದಿಯಾಗಿ ಮಕ್ಕೋ. ಅಲ್ಲ ಮೇ, ಒಳ್ಳೇದಕ್ಕೆ ಅಕ್ರೆ ಹೇಳಿದ್ರು ನನಗೆ ಗುರಾಯಿಸ್ತೀಯಲ್ಲ. ಅಕ್ರೆ, ನಿನ್ಗೆ ಒಳ್ಳೊಳಗಡೆನೆ ಖುಷಿಯಾಗಿರ್ಬೇಕಲ್ಲ, ನಿನ್ ಮಾಜಿ ಏನ್ರು ಗೆದ್ಲು ಅಂತ. ಅಲ್ಲಯ್ಯ, ಆ ಬಂಗಾರಮ್ಮ ಯಾರು? ಬಂಗಾರಮ್ಮನ್ಗೆ ಎದುರುತ್ರ ಕೊಡ್ತಾಳ ಅವಳು? 3 ಊಟ ಗಂಟ ಅವಳ ಜೊತೆ ಹೆಂಗಯ್ಯ ಸಂಸಾರ ಮಾಡಿದೆ ನೀನು? ಹಾಗೆ ನಂಗೆ ಇರ್ಲಿಲ್ಲ ಅವಳು, ಹಂಗಾಗಿ ಕಷ್ಟ ಆಗ್ಲಿಲ್ಲ. ಏನಂದೆ?
ಏನ್ ನಿನ್ ಮಾತಿನ ಅರ್ಥ? ಆ ಕಷ್ಟ ಆಗ್ಲಿಲ್ಲ ಈ ಕಷ್ಟ ಆಯ್ತೈತೆ ಅಂತನಾ? ನಾನು ಹಂಗೆ ಹೇಳಿಲ್ಲ. ಮತ್ತೆ ಗಟ್ಟಿಯಾಗಿ ಕೂಗಿದ್ರೆ ಬಿಲ ಸೇರ್ಕೊಳ್ಳೋ ಇಲಿ ಹಂಗವಳೆ. ಆ ಬಂಗಾರಮ್ಮನ್ನ ಪಂಚಾಯತಿ ಕರ್ಸ್ಬಿಟ್ಲಲ್ಲ. ಅವರೇ ಒಪ್ಕೊಂಡವ್ರಲ್ಲ ಬಿಡು. ಏನೀಗ ಮಗನ್ನ ಜೈಲಿಗೆ ಹಾಕ್ಸಿ ಕಂಡೀಷನ್ ಹಾಕಿ ಬರ್ಲೇಬೇಕು ಅಂದ್ರೆ ಒಪ್ಕೊಳ್ದೆ ಇನ್ನೇನ್ ಮಾಡ್ತಾಳೆ? ಜೈಲಿಂದ ಬಿಡಿಸ್ತೀನಿ ಅಂತ ಸ್ನೇಹ ಹೇಳೋಲ್ಲ, ಬಿಡಿಸ್ತಾಳ್ ಬಿಡು. ಜೀವನ ಪೂರ್ತಿ ಅವಳ ದಯೆಯಿಂದ ಬಂಗಾರಮ್ಮನ ಮಗ ಆಚೆ ಬಂದ ಅನ್ನೋ ಉರಿ ಆ ಬಂಗಾರಮ್ಮನ ಸುಮ್ಕೆ ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ನಾನು ಅವ್ರ ತಾವು ಆಟೆಲ್ಲ ಕೇಳ್ಕೊಂಡಿದ್ರೆ ಇವಳು ಬಂದು ಪಂಚಾಯತಿಲಿ ತಾಳಿ ಕಿತ್ತಾಕ್ತೀನಿ ಅಂತಾಳೆ. ನಿಂಗೆ ಏನು ಮಾತಾಡಬಾರ್ದು ಅಂತ ನಾನು ಹೇಳಿರ್ಲಿಲ್ಲ. ಅವ್ವ, ಏನು ಮಾತಾಡ್ದೆ ನನ್ನಿಂದ ಸುಮ್ಮನಿರಕ್ಕಾಗಲ್ಲ. ಅವ್ರು ಅಷ್ಟೆಲ್ಲ ಕೂಗಾಡ್ತಿದ್ದಾರೆ, ನೀನ್ ನೋಡಿದ್ರೆ ಮಾತಿಗೆ ಮಾತು ಬೆಳೆಸ್ಕೊಂಡು ಹೋಗ್ತಿದ್ಯಲ್ಲ. ಇದನ್ನ ಇಲ್ಲಿಗೆ ಕತ್ತರಿಸಿ ಮುಕ್ತಾಯ ಮಾಡಿದ್ರೆ ಒಳ್ಳೇದು. ಕಿತ್ತೆಸೋದು ಕತ್ತರಿಸೋದು ಇಂಥ ಮಾತುಗಳನ್ನ ಆಡ್ಬೇಡ ನೀನು. ಇದು ನಿನ್ ಜೀವನದ ಪ್ರಶ್ನೆ. ನನ್ನ ಜೀವನದ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಏನು ತಲೆ ಹಾಕೋದ್ ಬೇಡವಾ? ಹಂಗೇನಾರ ಇದ್ರೆ ಹೇಳ್ಬಿಡು, ನಾನು ಮಾತಾಡಕ್ಕಿಲ್ಲ. ನಾನು ಹಾಗೆ ಹೇಳಿಲ್ಲ ಅವ್ವ. ನನ್ನ ಜೀವನದ ಬಗ್ಗೆ ಅವರೆಲ್ಲ ಸೇರ್ಕೊಂಡು ತೀರ್ಪು ಕೊಡೋದು ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅವ್ರು ಏನ್ ಮಾಡ್ಬೇಕು ಅಂತ ಹೊಂಟವ್ರು, ಅದಕ್ಕೆ ನೀನು ತಯಾರಾಗಿದ್ಯಲ್ಲ. ಇಲ್ಲಿ ಹೋರಾಟ ಮಾಡ್ತಿರೋಳು ನಾನು ಒಬ್ಳೆಯ. ಅತ್ತೆ, ನನಗೆ ನಿಮ್ಮ ಸಂಕಟ ಅರ್ಥ ಆಗುತ್ತೆ. ಆದರೆ ಅದಕ್ಕಂತ ನೇಹ ಅವ್ರನ್ನ ಮನೆಗೆ ಹೋಗಿ ಬದುಕು ಅಂತ ಹೇಳೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಸದ್ಯ ಕೊನೆಗೂ ನನ್ನ ಪರವಾಗಿ ಯಾರೋ ಮಾತಾಡಿದ್ರು. ಥ್ಯಾಂಕ್ಸ್ ಬಾಬಾ. ಅಕ್ಕ, ನಾನು ನಿನ್ ಪರವಾಗಿ. ಏಯ್ ಸ್ನೇಹ, ಔಷಧಾಗಿ ತೀರ್ಮಾನ ತಗೋಬೇಡಕ. ಶ್ರೀ ಅವರು ಬಂಗಾರಮ್ಮನ ಮಗ ಅಂತ ಗೊತ್ತಾಗಿದ್ದು ಒಂದೇ ಕಾರಣಕ್ಕೆ ನೀನ್ ಬ್ಯಾಡ ಅನ್ನೋದಾದ್ರೆ ಇನ್ನೂ ಹೊಸಿ ಯೋಚನೆ ಮಾಡ್ಬೋದೇನೋ ಅಂತ. ಅಕ್ಕ ಪ್ಲೀಸ್, ಅದೊಂದೇ ಕಾರಣ ಅಲ್ಲ. ಅವ್ರೆಷ್ಟು ಸಲೀಸಾಗಿ ನನ್ನ ಜೊತೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ರು. ಈಗ ನಂಗೆ ಅವ್ರ ಕ್ಯಾರೆಕ್ಟರ್ ಮೇಲೆ ಡೌಟ್ ಇದೆ. ಶ್ರೀ, ದೊರೆ, ಕಂಠಿ, ಶ್ರೀಕಂಠೇಶ್ವರ, ಇನ್ನು ಅದೇನೇನ್ ಹೆಸರುಗಳಿದೆಯೋ, ಏನೇನ್ ಗುಣಗಳಿದೆಯೋ ನನಗೇನ್ ಗೊತ್ತು. ನಿಯತ್ತಿಂದ ಇರೋರ್ ಜೊತೆ ಜೀವನ ಪೂರ್ತಿ ಜಗಳ ಆಡ್ಕೊಂಡಾದ್ರೂ ಬದುಕ್ಬೋದಕ್ಕ. ಆದ್ರೆ ಈ ತರ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಜನರಿಗೆ ಹೊಡೆದು ಬಡ್ದು ಬದುಕೋರ್ ಜೊತೆ ಅರಮನೆಯಲ್ಲಿದ್ರು ಅದು ಸುಡ್ಗಾಡಕ್ ಸಮ. ರೀ, ನಿಮಗ್ ಗೊತ್ತಿದ್ದು ನಾನು ಯಾರ್ಗಾನ ಅನ್ಯಾಯ ಮಾಡಿವ್ನ, ನನ್ನಿಂದ ಯಾರ್ಗಾನ ಇವನಾರ ಮೋಸ ಆಗೈತೇನ್ರಿ? ಕಂಟಿ ಜೈಲ್ಗೂ ಆಗವ್, ರಾಧಾ ಆಸ್ಪತ್ರೆನಾಗವಳೆ. ಮಗ ಬೇಕು ಅಂದ್ರೆ ನನ್ ಪಂಚಾಯತಿಗೆ ಹೋಗ್ಬೇಕು. ರಾಧಾ ಸರಿ ಹೋಗ್ಬೇಕು ಅಂದ್ರೆ ಅವಳನ್ನ ಮದ್ವೆ ಆಗ್ಬೇಕು. ಪುಟ್ಟಕ್ಕ ಊರವ್ರ ಮುಂದೆ ನ್ಯಾಯ ಕೇಳ್ತಾಳೆ. ಅವಳು ಮಗಳು ಮ್ಯಾಕಿರೋ ಕೋಪದಿಂದ ನಾನು ಪುಟ್ಟಕ್ಕಂತವನು ಕೂಗಾಡ್ದೆ. ಇನ್ಯೋನ್ ತಾನೇ ಮಾಡ್ಲಿ? ಆ ಪುಟ್ಟಕ್ಕ ನನ್ ಮಾತನ್ನ ಮೀರಾಕಿಲ್ಲ. ಅವಳಿಗೆ ನನ್ ಮ್ಯಾಕೆ ಗೌರವ ಐತೆ. ಅವಳಲ್ಲ, ಅವಳ ಮಗಳು. ಅವಳು ಸರಿ ಇಲ್ಲ ರೀ. ಅವಳೆ ತಾಳಿನ ಕಿತ್ ಎಸುತ್ತೀನಿ ಅಂದ್ರು ಪುಟ್ಟಕ್ಕ ಅದಕ್ಕೆ ಹೋಗ್ತಾ ಇಲ್ಲ. ಕಂಟಿ ಹಿಂಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಬ್ಯಾಡವೇ ಬೇಡ ಅಂತ ಹೇಳಿದ್ದ. ನೀನ್ ಯಾರನ್ನ ಹುಡುಗಿನ ತೋರ್ಸು, ನಾನು ತಾಳಿ ಕಟ್ತೀನಿ ಅಂತ ಅವನೇ ಹೇಳಿದ್ದು. ಅದ್ ನಿಮ್ಗೂ ಗೊತ್ತು. ಆದ್ರೆ ರಾಧನ ಇವನೇ ಕೂಡಾಕಿ ಮದ್ವೆ ನಿಲ್ಸಿ ಇವಳಿಗೆ ತಾಳಿ ಕಟ್ಕರ್ಕೊಂಬಂದವನೆ. ಇದಕ್ಕೆಲ್ಲ ಕಾರಣ ಅವಳೇ ರೀ. ಮದ್ವೆ ನಿಲ್ಸಿದ್ದು ಕಂಟಿ ಅಲ್ಲ, ನಾನೇ. ನೀವ್ ಅವನ್ನ ವಹಿಸ್ಕೊಂಡ್ ಬರ್ಬೇಡಿ. ಇಲ್ಲ ಬಂಗಾರ, ನಾನು ದಿಟ ಹೇಳ್ತೀನಿ. ರಾಧನ ಕೂಡಿ ಹಾಕಿ ಮದ್ವೆ ನಿಲ್ಸೋಕ್ ಹೇಳಿದ್ದು ನಾನೇ. ಇಲ್ಲ, ನೀವು ಸುಮ್ಕೆ ಅವನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಿ.
ಇದನ್ನೆಲ್ಲ ನಾನು ನಂಬಕ್ಕಿಲ್ಲ. ನನ್ಗೀಗ ಯಾರ ಮಾತು ಮ್ಯಾಕು ನಂಬಿಕೆ ಬರ್ದಂಗ ಆಗೋಗೈತೆ. ಈಗ ನಂಗೆ ನನ್ನ ಮಗ ಮನೆಗೆ ಬಂದ್ರೆ ಸಾಕಾಗದೆ. ಅವಳು ಪರಿಚಯ ಆಗಗಂಟ ನನ್ನ ಮಗ ನನ್ನ ಬುಟ್ಟಿರ್ತಿರ್ಲಿಲ್ಲ, ನನ್ನ ಮಾತನ್ನ ಮೀರ್ತಿರ್ಲಿಲ್ಲ. ಮನೆಗೆ ಬರೋದದ್ ಏಟೇ ತಡ ಆದ್ರೂ ನಂತವ ಮಾತಾಡಿನೇ ಮಲ್ಗಕ್ವಾಗ ಅವನು. ಹಿಂಗಿದ್ದ ನನ್ನ ಮಗನ್ನ ನನ್ನಿಂದ ದೂರ ಮಾಡೋಳವಳು. ಅವಳನ್ನ ನಾನು ಯಾವತ್ತೂ ಸಂಸಕ್ಕಿಲ್ಲ. ಮೊದ್ಲು ಕಂಟಿ ಮನೆಗೆ ಬರ್ಲಿ, ಆಮೇಲೆ ಅವಳು ಗೈತೆ. ನಾವ್ ಯಾಕಾನ ಹಿಂಗ್ ಮಾಡಿದ್ನೋ ಅಂತ ಇಡೀ ಜೀವನ ಕೊಡಬೇಕು ಅವಳು. ಮಾದಾಪುರದ ಬಂಗಾರಮ್ಮನವ್ರಿಗೆ ಸರಿಯಾದ ಟೈಮ್ ಬರ್ಲೇಬೇಕು. ಕೇಳ್ರಪ್ಪ ಕೇಳಿ, ಪುಟ್ಟಕ್ಕ ಪಂಚಾಯತಿಗೆ ಬುಲಾವ್ ಕೊಟ್ಟವ್ರಿ. ಕಕ್ಷಿದಾದ ಮಾದಾಪುರದ ಬಂಗಾರಮ್ಮನವ್ರಿಗೆ. ಪಂಚಾಯತಿಗೆ ಊರವರೆಲ್ಲ ಬಂದಿರ್ತಾರೆ. ಪಂಚಾಯತಿ ಅಂದ್ಮೇಲೆ ಊರವರೆಲ್ಲ ಬಂದಿರ್ಲೇಬೇಕು. ಬಂಗಾರಮ್ಮನೂ ಇರ್ತಾರೆ, ಇರ್ತಾಳೆ. ಪುಟ್ಟಮ್ಮಿನೂ ಬಂದಿರ್ತಾಳೆ. ಅವಳು ಬರ್ಲೇಬೇಕಲ್ವಾ? ಅವಳೆ ತಾನೆ ಪಂಚಾಯತಿ ಕರ್ತಿರೋದು. ಸರಿ, ನೀನ್ಯಾಕೆ ಒಬ್ಬೊಬ್ಬರ ಹೆಸರೇ ಯೋಳ್ತಿದ್ಯಲ್ಲ? ಅಲ್ಲ, ನೀನಲ್ಗೆ ಹೋಗ್ಲೇಬೇಕಾ? ಯಾಕಂದ್ರೆ ನಿಂಗೂ ಪಂಚಾಯತಿಗೂ ಆಗ್ಬರಕಿಲ್ಲ. ಹಿಂದೆ ಒಂದ್ಸಲ ಪಂಚಾಯತಿಲಿ ಕಾಳಿ ದೇಶದಿಂದ ಪುಟ್ಟಮ್ಮನ ಕಾಲಿಗೆ ಬಿದ್ದಿದೆ, ಮರ್ತ್ಬಿಟ್ಯಾ? ಅದಕ್ಕೆ ಅದು ಅವ್ರವ್ರ ವಿಷಯ, ಹೆಂಗೋ ಬಗೆಹರಿಸ್ಕೋತಾರೆ. ನೀನ್ ಯಾಕೆ ಹೋಗ್ಬೇಕಲ್ಲಿ? ನನ್ಗೆ ಅವಳೆ ಅವಮಾನ ಮಾಡ್ತಾಳೆ. ನಾನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಪುಟ್ಟಕ್ಕನ ಬಗ್ಗೆ ಚಾಡಿ ಹೇಳಕ್ಕೆ ಯಾವಳು ಇರಕ್ಕಿಲ್ಲ. ನೀನುವೆ ಬಂದು ಒಂದೆರಡು ಮಾತನ್ನ ಹಂಗೆ ಎಸಿಬಾ. ಎಸಿಯದ? ಪುಟ್ಟಕ್ಕನ್ ರಕ್ತದಾಗೆ ಕೊಳಕ್ ಬುದ್ಧಿ ತುಂಬ್ಕೊಂಡೈತೆ. ಅವಳ ಗಂಡನ್ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ನಾನು ಚಿನ್ನದಂತ ರಾಜನ್ ಮದ್ವೆ ಆಗಿವ್ನಿ. ಈಗ ಆ ಪುಟ್ಟಕ್ಕನ್ ಮಗಳುವೆ ಕಂಟಿನ ಯಾಮಾರ್ಸಿ ದುಡ್ಡು ಹೊಡಿಯಕ್ಕೆ ಮದ್ವೆ ಮಾಡ್ಕೊಂಡವಳೆ ಅಂತ ಒಂದೆರಡು ಮಾತು ಹೇಳು ಬಾ. ಇಲ್ಲಪ್ಪ, ಸ್ನೇಹಿತಳ ಬರಕಿಲ್ಲ. ಎಲ್ಲ ನಮ್ ಕೈನಾಗೆ ಇದ್ರು ಎದ್ರಕಂಡ್ ಸಾಯ್ತಿಲ್ಲ, ಸುಮ್ಕೆ ಬಾ. ನನ್ಗೆ ಎದ್ರಕ್ಕೆ ಪಂಚಾಯತಿ ಇದಲ್ಲ ರಜೆ. ಮತ್ತೆ ಪಂಚಾಯತಿ ಆಮ್ಯಾಕಿಂದು ಅಲ್ಲೇನಾರ ಹೆಚ್ಚು ಕಮ್ಮಿ ಆಗಿ ನೀನು ಮಕ ಉನ್ಸ್ಕೊಂಡ್ ಕೂತ್ಕೊಂಡ್ರೆ ಅಯ್ಯೋ ನನ್ ಕೈಲಿ ನೋಡಕ್ ಆಗ್ತಿಲ್ಲ ರಜೆ. ಓ, ಹಂಗೆಲ್ಲ ಆಗಕ್ಕಿಲ್ಲ, ಬಾರೇ ಹೋಗವ. ಬೇಡ ರಜೆ, ರಜೆ ಬೇಡ ರಜೆ, ನಾ ಬರಕಿಲ್ಲ ರಜೆ. ಹಂಗೆಲ್ಲ ಆಗಕ್ಕಿಲ್ಲ, ನೀನ್ ನಡಿ. ನಾ ಬರಕಿಲ್ಲ ರಜೆ. ನೀ ಬರಕಿಲ್ವ ಈಗ? ನಾನ್ ಬರ್ತೀನಿ. ನಾನೇ ಅವಳ? ನೀನ್ ಬಂದು ಮಧ್ಯದಲ್ಲಿ ಮಾತಾಡ್ಬೋದು, ನಾನ್ ಮಾತಾಡಂಗಿಲ್ವಾ? ಏಯ್, ಪಕ್ಕಕ್ ನಿಂತ್ಕ. ಜನಗಳು ಒಳ್ಳೆ ಗಾಳಿ ಆದ್ರೂ ಸಿಗ್ಲಿ, ಮರದ ಮತ್ತೆ ಮೆಂಬರ್ವಾಗಿ ನಿಂತಿದ್ಯಲ್ಲ. ಈ ಸುಮ್ಕಿರು ಪುಟ್ಟಕ್ಕ. ಬಂಗಾರಮ್ಮ, ನೀನ್ ಇಲ್ಲಿ ಕರ್ಸಿರೋದು ಪಂಚಾಯತಿಗೆ, ಕುತ್ಕೊಂಡ್ ಪಂಚಾಯತಿ ಮಾಡು ಅಂತಲ್ಲ, ಬಾಯ್ತಾಗೆ.